ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ತುಂಬ ಬ್ರಾಡ್ ಆರ್ಚ್ ವಿತ್ ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದರಲ್ಲಿ ಗ್ರೀನ್ ಇದೆ, ಪರ್ಪಲ್ ಇದೆ ಮತ್ತು ಪಿಂಕ್ ಕೂಡ ಇದೆ. ಪಿಂಕ್ ಅಂದರೆ ಸ್ವಲ್ಪ ಮಿಕ್ಸ್ಡ್ ಪಿಂಕ್ ಇದು, ಆನಿಯನ್ ಪಿಂಕ್, ಪೀಚ್ ಕಲರ್ ಮಿಕ್ಸ್ಡ್. ಸೊ ನಾನು ಇಲ್ಲಿ ಗ್ರೀನಿನ ಯೂಸ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ 3 ಕಲರ್ಸ್ ಬೇಕಿದ್ದವರು ಕಸ್ಟಮರ್ 3 ಕಲರ್ಸ್ ಬೇಡ ಅಂದಿದ್ದಕ್ಕೆ ಸೊ ಗ್ರೀನ್ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಥಾಟ್ ಇತ್ತು ಗ್ರೀನು ಯೂಸ್ ಮಾಡೋಣ ಅಂತ. ಸೊ ಬೇಕಿದ್ದವರು ಈ ಥರ ಕಲರ್ ಕಾಂಬಿನೇಷನ್ ಹಾಕ್ಕೋಬೋದು. ನಾನು ಈ ಸ್ಯಾರಿ ಬಾಡಿ ಕಲರೇ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲ್ ಕಲರು ಸಿಗದಿರ ಸ್ವಲ್ಪ ಮಿಕ್ಸ್ ಕಲರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಥರ ನೀವು ಮಾಡ್ಕೋಬೋದು, ಅಂದರೆ ಚೆನ್ನಾಗಿ ಕಾಣಿಸೋ ಥರ ಇದ್ದರೆ ನೀವು ಮಿಕ್ಸ್ಡ್ ಕಲರ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಆ್ಯಕ್ಚುಲ್ ಕಲರ್ ಸಿಗದಿರ ಇರುವಾಗ ಇದು 6 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಮಾಡ್ಕೊತಿದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ 5 ಚೈನ್ ಹಾಕ್ಕೊಳ್ಳೋಣ ಇವಾಗ. 3 4 ಆದರೂ 5 ಆದರೂ ಹಾಕ್ಕೋಬೋದು. ನಾನಿಲ್ಲಿ 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಲಾಕ್ ಆಗುತ್ತೆ. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ 5 ಚೈನ್ ಹಾಕ್ಕೊಂಡ್ರೆ ಮತ್ತೆ 4 ಚೈನ್ ಎಕ್ಸ್ಟ್ರಾ ಕೌಂಟಿಂಗ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ 4 ಚೈನ್ನೇ ಹಾಕ್ಕೊಂಡಿದ್ದೀನಿ, ಅದರಲ್ಲೇ ಕುಚ್ಚು ಬರುತ್ತದೆ. ಸೊ ಇಲ್ಲಿ ಸೆಕೆಂಡ್ ಟೈಮ್ 4 ಚೈನ್ ಹಾಕೋತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇನ್ನೂ 1 ಟೈಮ್ ನಾವು 4 ಚೈನೇ ಹಾಕ್ಕೋಬೇಕು. ಸ್ಟಾರ್ಟಿಂಗ್ 3 ಟೈಮ್ಸ್ ನಾನು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. 3 ಟೈಮ್ಸ್ 4 ಚೈನ್ ಹಾಕ್ಕೊಳ್ಳೋಣ. ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇವಾಗ ನಾವು 6 ಚೈನ್ ಹಾಕ್ಕೊಳ್ಳೋಣ. 3 4 5 6 ಚೈನ್ ಮಾಡಿಕೊಂಡು ಸ್ವಲ್ಪ 4 ಚೈನ್ ಅಷ್ಟು ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಯು ಶೇಪ್ ಬರಬೇಕು ನಮಗೆ. 4 ಚೈನ್ ಅಷ್ಟು ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಆಗಿದ ತಕ್ಷಣ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 6 ಚೈನ್ ಮಾತ್ರ ನಾವು ಯು ಶೇಪಲ್ಲಿ ಲಾಕ್ ಮಾಡ್ಕೋತೀವಿ ಫ್ರೆಂಡ್ಸ್. ಮಿಕ್ಕಿದ 4 ಚೈನೆಲ್ಲ ನಾವು ಇದೇ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಳ್ಳೋಣ. ಸೊ ಜಸ್ಟ್ 4 6 ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಸೊ ಇವಾಗ ನಾವು 5 ಟೈಮ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 4 ಚೈನು 5 ಟೈಮ್ಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸೊ ಇದು ಆ್ಯಕ್ಚುಲಿ ಆರ್ಚ್ ಅನ್ನೋದು ತುಂಬ ಬ್ರಾಡ್ ಬರುತ್ತೆ, ಅದಕ್ಕೆ 4 ತೊಗೊಂಡಿದ್ದೀನಿ. ಯಾವಾಗಲೂ 3 ಚೈನ್ ತೊಗೋತೀವಿ ಅಲ್ಲ, ಒಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಆರ್ಚಸ್ಸು. ಇದು ಆ್ಯಕ್ಚುಲಿ ಬ್ರಾಡ್ ಜಾಸ್ತಿ ಬಂದಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು 4 ಚೈನ್ ತೊಗೋತಾ ಇದ್ದೀನಿ. ಯಾರಿಗೆ ಈ ಥರ ಬ್ರಾಡ್ ಆರ್ಚಸ್ ಇಷ್ಟ ಆಗುತ್ತೆ, ಎಲ್ಲ ಥರ ಟ್ರೈ ಮಾಡಿರ್ತೀರ ಕ್ರೋಶದಲ್ಲಿ ಅಂದರೆ ಇದೊಂದು ಹೊಸ ಥರ ಟ್ರೈ ಮಾಡ್ಬೋದು. ಅಂದರೆ ಬ್ರಾಡ್ ಎಕ್ಸ್ಟ್ರಾ ಬ್ರಾಡ್ನೆಸ್ ಬರುತ್ತೆ ಇದರಲ್ಲಿ. ಸೊ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಆಮೇಲೆ 6 ಚೈನ್ ಆಗಿದ ತಕ್ಷಣ 5 ಟೈಮ್ಸ್ 4 ಚೈನ್ 5 ಸರ್ತಿ 4 ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. 5 ಸತಿ ಹಾಕ್ಕೋಬೇಕು. 1 ಸತಿ 6 ಚೈನ್ ಆಗಿದ ತಕ್ಷಣ 5 ಸತಿ 4 ಚೈನ್ ಹಾಕ್ಕೋತೀನಿ, ಮತ್ತು 6 ಚೈನ್ ಹಾಕ್ಕೋತೀನಿ. ಸೊ 6 ಚೈನ್ ಹಾಕ್ಕೊಂಡು ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಯು ಶೇಪ್ ಬರಬೇಕು ನಮಗಲ್ಲಿ. ಸೊ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಕಂಟಿನ್ಯೂಸ್ ಆಗಿ 5 ಸರ್ತಿ 4 ಚೈನ್ನ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಸರ್ತಿ ಹಾಕ್ಕೋತೀವಿ. ಸ್ಟಾರ್ಟಿಂಗ್ 3 ಸರ್ತಿ ಹಾಕ್ಕೊಂಡು 1 ಸತಿ 6 ಚೈನ್ ಮತ್ತು 5 ಟೈಮ್ಸ್ 4 ಚೈನ್ ಹಾಕ್ಕೋತೀನಿ. ಸೊ ಮತ್ತೆ 6 ಚೈನ್ ಆದ ತಕ್ಷಣ ಮತ್ತೆ 5 ಟೈಮ್ಸ್ 4 ಚೈನ್ ಈ ರೀತಿ ಹಾಕ್ಕೊಂಡು ಹೋಗ್ತೀನಿ ಪೂರ್ತಿ ಸಾರಿ. ಸೊ ಆದಷ್ಟು ಕರೆಕ್ಟ್ ಪ್ಲೇಸ್ಗೆ ಲಾಕ್ ಮಾಡ್ಕೊಳ್ಳಿ, ರಿಂಕಲ್ಸ್ ಬರಬಾರ್ದಲ್ವ. ಸೊ ಅದಕ್ಕೋಸ್ಕರ ನೆಕ್ಸ್ಟು ಸೇಮ್ ಬಾಡಿ ಕಲರೇ ತೊಗೊಂಡಿದ್ದೀನಿ. ಇವಾಗ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ನಿಡಲ್ನ ಹಾಕಿ ದಾರನ ತೊಗೊಂಡು ಬಂದು ಅಲ್ಲೇ ಲಾಕ್ ಮಾಡ್ಕೊಳ್ಳೋದು. ಸೊ ಲಾಕ್ ಮಾಡಿಕೊಂಡು 4 ಚೈನ್ ಇರೋ ಕಡೆ 4 ಚೈನ್ ಹಾಕ್ಕೊಳ್ಳೋಣ. ಸೊ 4 ಚೈನ್ ಒಳಗಡೆ ಕೂಡ 1 ಟೈಮ್ ಲಾಕ್ ಮಾಡಿಕೊಂಡು 4 ಚೈನ್, ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್, ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ 2 ಟೈಮ್ಸ್ ಕೂಡ 4 ಚೈನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ 4 ಚೈನ್ ಇರೋ ಕಡೆ 4 ಚೈನ್ನೇ ಹಾಕ್ಕೊಂಡಿದ್ದೀನಿ. ಸೊ ಈ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ 4 ಚೈನ್ ಒಳಗಡೆ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ 4 ಚೈನ್ ಒಳಗಡೆ ದಾರನ ತೊಗೊಂಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರೆಂಡ್ಸ್ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ, ಇನ್ನೊಂದು ಟೈಮ್ ಕೂಡ ಮಾಡ್ಕೋಬೋದು ನೀವು. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. 2 ಸತಿ ದಾರ ಸುತ್ತಕೊಂಡು ಈ 6 ಚೈನ್ ಏನಿದೆ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತರ್ತೀನಿ. 4 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ.
ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಈ ರೀತಿ 3 ಸತಿ ಮಾಡೋದ್ರಿಂದ ಟ್ರಿಪಲ್ ಕ್ರೋಶೆ ಅಂದ್ಕೊತೀವಿ. ಸೊ ಟ್ರಿಪಲ್ ಕ್ರೋಶೆ ಅಂತೀವಿ. ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಈ 6 ಚೈನ್ ಏನಿದೆ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 4 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಟ್ರಿಪಲ್ ಕ್ರೋಶೆ ಈ ರೀತಿ ಆಗುತ್ತೆ. ನೀವು ಸ್ಟಾರ್ಟಿಂಗ್ 1 ಸಿಂಗಲ್ ಕ್ರೋಶೆ ಹಾಕಿ ನಾನು ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡಿದೆ ಅಲ್ವಾ, ಬೇಕಂದರೆ 2 ಸತಿ ಸಿಂಗಲ್ ಕ್ರೋಶೆನೂ ಹಾಕ್ಕೋಬೋದು. ಸೊ ಈ ರೀತಿ ಟ್ರಿಪಲ್ ಕ್ರೋಶೆನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 13 ಕಂಬಗಳನ್ನ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 13 ಟ್ರಿಪಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಸೊ 6 ಚೈನ್ ಗ್ಯಾಪ್ ಏನಿದೆ 13 ಕಂಬಗಳನ್ನ ಮಾಡ್ಕೊಳ್ಳೋಣ ಇದರೊಳಗಡೆ. ಸೊ 13 ಟ್ರಿಪಲ್ ಕ್ರೋಶೆಸ್ನ ಫಿಲ್ ಮಾಡ್ಕೋಬೇಕು. ಈ ರೀತಿ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊತ ಸೇಮ್ ಲೆಂತಲ್ಲಿ ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಹೋಗೋಣ. ಈ ರೀತಿ ಮಾಡಿಕೊಂಡು ಪೂರ್ತಿ 13 ಕಂಬಗಳನ್ನ ಆದ ತಕ್ಷಣ ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಈ ರೀತಿ 13 ಕಂಬ ಆದ ತಕ್ಷಣ ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಬೇಕಂದರೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೋದು ಫ್ರೆಂಡ್ಸ್, ಇಲ್ಲ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಏನಿದೆ ಅದರೊಳಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಹೇಳ್ದಂಗೆ ಆಗ್ತಾಯಿದೆ ಆರ್ಚ್ ಅಂದರೆ ನೀವು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೋಬೋದು ಆ ಸೈಡ್ ಈ ಸೈಡು. ಸೊ ಇಲ್ಲಿ ಅಲ್ಲಿಂದ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 3 ಟೈಮ್ಸ್ ಅದೇ ರೀತಿ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು, ಮತ್ತೆ 4 ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು. ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಸೊ 3 ಟೈಮ್ಸ್ ಇದೇ ರೀತಿ 4 ಚೈನ್ ಮಾಡಿ ಲಾಕ್ ಮಾಡ್ಕೋತೀನಿ ಆರ್ಚ್ ಆಗಿದ ತಕ್ಷಣ. ಸೊ ನಾವು 5 ಟೈಮ್ಸ್ ಹಾಕಿದ್ವಿ ಅಲ್ಲ, ಆರ್ಚಿಗೆ ಆ ಸೈಡ್ ಈ ಸೈಡ್ ತೊಗೋತೀವಿ, ಮಧ್ಯದಲ್ಲಿ ಸೆಂಟ್ರಲ್ಲಿ 3 ಟೈಮ್ಸು 4 ಚೈನ್ ಮಾಡ್ಕೋತೀನಿ. ನೆಕ್ಸ್ಟ್ 4 ಚೈನ್ಗೆ 1 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 1 ಸತಿ ಅಥವಾ 2 ಸತಿ ಮಾಡ್ಕೋಬೋದು. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೊ 6 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ದಾರ 1 ಸತಿ, 2 ದಾರ 1 ಸತಿ, 2 ದಾರ 1 ಸತಿ ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. 13 ಕಂಬಗಳನ್ನ ನಾನು ಹಾಕ್ಕೋತೀನಿ. ಸೊ 13 ಟ್ರಿಪಲ್ ಕ್ರೋಶಸ್ನ ಇಲ್ಲಿ ಮಾಡ್ಕೋಬೇಕು. ಈ ಥರ ಥ್ರೆಡ್ಸ್ ಏನಾದರೂ ಸೆಂಟ್ರಲ್ಲಿ ಸಿಕ್ಕಿದ್ರೆ ಆಲ್ಮೋಸ್ಟ್ ಹಿಂದೆ ಬರೋ ಥರ ನೀವು ಕಂಬಗಳು ಅಥವಾ ಏನಾದ್ರು ಚೈನ್ಸ್ ಹಾಕೋಂಗಿದ್ರೆ ಹಿಂದೆ ಬರೋ ಥರ ವರ್ಕ್ ಮಾಡ್ಕೊಂಡು ಹೋಗಿ. ಈ ರೀತಿ ಆರ್ಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 13 ಕಂಬಗಳು ಮಾಡ್ಕೋಬೇಕು. 3 ಟೈಮ್ಸ್ 4 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡ್ಕೋಬೇಕು. ಇದೇ ರೀತಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಪರ್ಪಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಸೆಂಟ್ರಿಗೆ ಪರ್ಪಲ್ ಬರಲಿ ಅಂದ್ಬಿಟ್ಟು. ಆಮೇಲೆ ಬೀಡ್ ಕೂಡ ನಾನು ಇನ್ಸರ್ಟ್ ಮಾಡಿ ಈ ಥರ ಸ್ಮಾಲ್ ಸೈಜ್ದು ಬೀಡ್ ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇನ್ಸರ್ಟ್ ಮಾಡಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. 6 ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದಷ್ಟು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 4 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಹಾಕೊಳ್ಳೋಣ. 4 ಚೈನ್ ಇರೋ ಕಡೆ 4 ಚೈನೇ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪು ಕೂಡ ಬರುತ್ತೆ ಫ್ರೆಂಡ್ಸ್. ನೋಡಿ ನಿಮಗೆ ಲೂಸ್ ಅನಿಸ್ತಾ ಇದ್ದರೆ ನೀವು ಬೇಕಂದರೆ 3 ಚೈನ್ ಕೂಡ ಹಾಕ್ಕೋಬೋದು. ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಚೈನ್ಸ್ ಹಾಕ್ಕೊಂಡು ಹೋಗೋಣ. ಇಲ್ಲಿ 1 ಚೈನ್, 2 ಚೈನ್, 3 ಚೈನ್. ಸೊ 3 ಚೈನ್ ಹಾಕಿದ್ದೀನಿ. ಫಸ್ಟ್ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ 3 ಚೈನ್ ಹಾಕಿ ಈ 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. 4 ಚೈನ್ ಏನಿತ್ತು ಸೆಕೆಂಡ್ ಕಾಲಮ್, ಸೊ ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ನಾನು. ಅಲ್ಲಿ ಲಾಕ್ ಮಾಡ್ಕೊಂಡು ನೋಡಿ 4 ಚೈನ್ ಹಾಕಿ ಲಾಕ್ ಮಾಡಿದೆ ಸಿಂಗಲ್ ಕ್ರೋಶೆಗೆ, ಮತ್ತು 3 ಚೈನ್ ಹಾಕಿ 4 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ಅಥವಾ 2 ಟೈಮ್ ಫ್ರೆಂಡ್ಸ್. ಟ್ರಿಪಲ್ ಕ್ರೋಶೆ ಕೂಡ ಹಾಕ್ಕೋಬೋದು, ನೀವು ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ನಾನಿದ್ದೀನಿ ನೋಡಿ ಈ ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸ್ ಇದೆ ಅಲ್ವಾ, ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸು. ಸೊ ಫಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕ್ಕೋತೀನಿ. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಂಡು ಫಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ.
ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೇಕಂದರೆ ಡಬಲ್ ಕ್ರೋಶೆ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಬ್ರಾಡ್ ಹೇಳಿದೆ ಅಲ್ವಾ, ತುಂಬ ಬ್ರಾಡ್ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಟ್ರಿಪಲ್ ಕ್ರೋಶೆ 2 ಸ್ಟೆಪ್ಪು ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಬೀಡನ್ನ ಈ ಥರ ಈ ಕಡೆ ಜರುಗಿಸ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಈ ಫಸ್ಟು ಹೋಲ್ ಗ್ಯಾಪ್ಗೆ ಕಂಬ ಹಾಕಿದ್ವಿ ಅಲ್ಲ ನಾವು, ಸೊ ಅದೇ ಹೋಲ್ ಗ್ಯಾಪ್ಗೆ ನೋಡಿ ಮತ್ತೆ ನೀಡಲ್ನ ಹಾಕ್ತೀನಿ. ಫಸ್ಟ್ ಹೋಲ್ ಗ್ಯಾಪ್ ಇತ್ತಲ್ಲ, ಅದೇ ಹೋಲ್ ಗ್ಯಾಪ್ಗೆ ಮತ್ತೆ ನೀಡಲ್ನ ಹಾಕ್ತೀನಿ. ಸೊ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡಿಕೊಂಡು ಈ ಬೀಡನ್ನ ಮುಂದೆಗಡೆ ಮಾಡಿಕೊಂಡು, ಸೊ ಇವಾಗ 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. ಒಟ್ಟಿನಲ್ಲಿ ಟ್ರಿಪಲ್ ಕ್ರೋಶೆನೇ ಬೀಡ್ ವಿತ್ ಬೀಡು. ಸೊ ಮತ್ತೆ ಇವಾಗ ವಿತೌಟ್ ಬೀಡು ನಾವು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ 2 ಸರಿ ದಾರ ಸುತ್ಕೊಂಡು ನೀಡಲ್ ಮೇಲೆ ಸೆಕೆಂಡ್ ಹೋಲ್ ಗ್ಯಾಪ್ ಇದೆ ಅಲ್ವಾ, ಸೆಕೆಂಡ್ ಹೋಲ್ ಗ್ಯಾಪ್ಗೆ ನಾನು ನೀಡಲ್ನ ಹಾಕ್ತೀನಿ. ದಾರಾನ ತೊಗೊಂಡು ಬಂದು 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರನ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. ಸೊ ಇವಾಗ ವಿತೌಟ್ ಬೀಡ್ ಹಾಕೋತೀವಲ್ಲ, ಇವಾಗ ಬೀಡನ್ನ ಈ ಥರ ಸ್ಲೈಡ್ ಮಾಡಿಕೊಂಡು ಅಂದರೆ ಜರುಗಿಸ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋಣ. ಸೊ 2 ಟೈಮ್ಸ್ ದಾರ ಸುತ್ಕೊಬಿಟ್ಟು ಈ ಸೆಕೆಂಡ್ ಹೋಲ್ ಗ್ಯಾಪ್ ಏನಿದೆ, 1 ಕಂಬ ಆಲ್ರೆಡಿ ಹಾಕಿದ್ದೀವಿ, ಅದೇ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ಫಸ್ಟ್ 2 ದಾರ 1 ಮಾಡ್ಕೊಬಿಡೋಣ. 1 ಮಾಡ್ಕೊಂಡ ತಕ್ಷಣ ಬೀಡನ್ನ ಜರುಗಿಸ್ಕೊಳ್ಳೋಣ, ಅದೇ ಬಂದ್ಬಿಡತ್ತೆ. ಮತ್ತೆ 2 ದಾರ 1 ಮಾಡ್ಕೋಬೇಕು, ಮತ್ತೆ 2 ದಾರ 1 ಮಾಡ್ಕೋಬೇಕು. ಸೊ ಮತ್ತೆ ಇವಾಗ ಥರ್ಡ್ ಹೋಲ್ ಗ್ಯಾಪ್ಗೆ ವಿತೌಟ್ ಬೀಡು ನಾನು ಒಂದು ಟ್ರಿಪಲ್ ಕ್ರೋಶೆನ ಮಾಡ್ಕೋತೀನಿ. ಟ್ರಿಪಲ್ ಕ್ರೋಶೆ ಮಾಡಿಕೊಂಡು, ಸೊ 1 ಕಂಬ ಆಗುತ್ತಲ್ವ, ಟ್ರಿಪಲ್ ಕ್ರೋಶೆ ಮಾಡಿಕೊಂಡು, ಸೊ ಬೀಡನ್ನ ಸ್ಲೈಡ್ ಮಾಡ್ಕೊಳ್ಳೋಣ, ಬೀಡನ್ನ ಜರುಗಿಸ್ಕೊಂಡು, ಒಂದು ಬೀಡನ್ನ ಜರುಗಿಸ್ಕೊಂಡು ಈ ರೀತಿ ಮತ್ತೆ ಅದೇ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಬೀಡ್ ಅದಾಗದೆ ಮುಂದೆ ಬರುತ್ತೆ, ಇಲ್ಲ ಮುಂದೆ ಪಾಸ್ ಮಾಡಿ ಮತ್ತೆ 2 ದಾರ 1 ಮಾಡ್ಕೊಂಡು ಮತ್ತೆ 2 ದಾರ 1 ಮಾಡ್ಕೊಳ್ಳಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ. ಇದೇ ರೀತಿ ಒಂದು ವಿತೌಟ್ ಬೀಡ್ ಮಾಡ್ಕೋಬೇಕು, ಒಂದು ವಿತ್ ಬೀಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದೇ ಹೋಲ್ ಗ್ಯಾಪ್ಗೆ 2 ಕಂಬ ಬರುತ್ತೆ ನಮಗಿಲ್ಲಿ. ನಾವು ಸ್ಟಾರ್ಟಿಂಗ್ ಆರ್ಚಲ್ಲಿ ಫಸ್ಟ್ ಆರ್ಚಲ್ಲಿ 13 ಕಂಬ ಹಾಕಿದ್ದೀವಿ. ಇವಾಗ ಸೆಕೆಂಡ್ ಆರ್ಚ್ 13 + 2 ಅಂದರೆ ನಮಗೆ 26 ಕಂಬಗಳು ಬರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಹೆವಿ ಬ್ರಾಡ್ನೆಸ್ ಬೇಕಂದರೆ ಟ್ರಿಪಲ್ ಕ್ರೋಶೆ ಯೂಸ್ ಮಾಡಿ, ನಾರ್ಮಲ್ ಬ್ರಾಡ್ ಇರಲಿ, ಇನ್ನೊಂಚೂರು ಚಿಕ್ಕದಾಗೇ ಇರಲಿ ನಮಗೆ ಆರ್ಚ್ ಅಂದರೆ ಜಸ್ಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೇ ನಮಗೆ ಸೆಕೆಂಡ್ ಆರ್ಚ್ನೇ ನಮಗೆ ಬ್ರಾಡ್ನೆಸ್ ಸ್ವಲ್ಪ ಅಗಲವಾಗಿ ಬರೋ ಥರ ಹೆಲ್ಪ್ ಮಾಡೋದು. ಸೊ ಅದಕ್ಕೋಸ್ಕರ ನೀವು ಬೇಕಂದರೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಬ್ರಾಡ್ ಇದೆ ಜಸ್ಟ್ ಇದಕ್ಕೆ ನಾವು ಕುಚ್ಚು ಕಟ್ಕೋಬೋದು, ಅಷ್ಟು ಬ್ರಾಡ್ನೆಸ್ ಕೊಡ್ತಾಯಿದೆ. ಸೊ ಬೇಕಂದರೆ ಇನ್ನೂ ಒಂದು ಸ್ಟೆಪ್ ಕೂಡ ನೀವು ಹಾಕ್ಕೋಬೋದು. ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಸ್ಟೆಪ್ ಬರುತ್ತೆ. ಸೊ ನೋಡಿ, ಇದು ನೆಕ್ಸ್ಟ್ 4 ಚೈನ್ ಇದೆಲ್ಲ ಅದ್ರ ಒಳಗಡೆ ನಾನು ಹಾಕ್ತೀನಿ ನೀಡಲ್ನ. ನೆಕ್ಸ್ಟ್ 4 ಚೈನ್ ಒಳಗಡೆ ನಾನು ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ತೀನಿ. ಪ್ರತಿಯೊಂದು ಕಂಬ ಹೋಲ್ ಗ್ಯಾಪ್ಗೂ ನಾನು ಇವಾಗ 2 ಕಂಬ ಹಾಕ್ಕೊಂಡು ಬಂದಿದ್ದೀನಿ, ವಿತ್ ಬೀಡು ವಿತೌಟ್ ಬೀಡು. ಅಲ್ಲಿಂದ 3 ಚೈನ್ ಹಾಕಿ ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿರ್ತೀವೋ ಅದೇ ರೀತಿ ಸ್ಟಾರ್ಟ್ ಮಾಡಬೇಕು. 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡು 4 ಚೈನ್ ಇರೋ ಕಡೆ 4 ಚೈನ್, ಅದು ಕೂಡ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ 3 ಚೈನ್ ಹಾಕಿ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಈ 4 ಚೈನ್ ಏನಿದೆ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡು ಅಲ್ಲಿಂದ ಸೆಕೆಂಡ್ ಆರ್ಚ್ ಸ್ಟೆಪ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವಾಗ ಫಸ್ಟ್ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಬಿಡ್ತೀನಿ. ಕಂಬಗಳ ಮೇಲೆ ಏನು ನಾವು 13 ಕಂಬ ಹಾಕಿದ್ವಿ ಫಸ್ಟ್ ಆರ್ಚ್ಗೆ, ಅದ್ರ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ, ಫಸ್ಟ್ ಹೋಲ್ ಗ್ಯಾಪ್ಗೆ ನಾರ್ಮಲ್ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊತೀನಿ. ಒಂದು ಕಂಬನ ಮಾಡ್ಕೊಳ್ತೀನಿ. ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಜರುಗಿಸ್ಕೊಬಿಟ್ಟು ನಮ್ಮ ಸೈಡ್ಗೆ ಅದ್ರ ಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡು ಸೇಮ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಟೈಮ್ ಮಾಡಬೇಕು. ಬೀಡನ್ನ ಈ ಥರ ಪಾಸ್ ಮಾಡಿಕೊಂಡು ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಬೇಕಂದರೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು, ಇಲ್ಲಾಂದರೆ ಡಬಲ್ ಕ್ರೋಶೆ ಕೂಡ ನಡೆಯುತ್ತೆ. ಸೊ ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೂ ನೀವು ಮಾಡ್ಕೋಬೋದು ಈ ಥರ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ ಆರ್ಚ್ ಇದು. ಸೊ ಥರ್ಡ್ ಸ್ಟೆಪ್ಪಿಗೆ ನಾವು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದಿತ್ತು, ಗ್ರೀನ್ ಹಾಕ್ಕೋಬೋದಿತ್ತು, ಹೈಲೈಟಾಗಿ ಕಾಣಿಸೋದು. ಕಸ್ಟಮರ್ ಬೇಡ ಗ್ರೀನ್ ಯೂಸ್ ಮಾಡಬೇಡಿ ಅಂದಿದ್ದಕ್ಕೆ ನಾನು ಗ್ರೀನ್ ಯೂಸ್ ಮಾಡಿಲ್ಲ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ ನಮಗೆ ವಿತ್ ಬೀಡು. ಸೊ ಈ ರೀತಿ ಇದೆ ಅಲ್ವಾ, ಥರ್ಡ್ ಸ್ಟೆಪ್ ಹಾಕಿದ್ರೆ ನಮಗೆ ಬೀಡ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ.
ಸೊ ಆ ಕಡೆ ಈ ಕಡೆ ಇರಲ್ಲ, ಒಂದೇ ಡಿಸ್ಟೆನ್ಸಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಥರ್ಡ್ ಸ್ಟೆಪ್ ಹಾಕಿದ ತಕ್ಷಣ ಸೊ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಸೆಕೆಂಡ್ ಸ್ಟೆಪ್ ಹಾಕಿ ಕೂಡ ತುಂಬ ನೀಟಾಗಿದೆ. ಇದಕ್ಕೆ ಕೂಡ ಕುಚ್ಚು ಕಟ್ಕೋಬೋದು, ನಮಗೆ ಇಷ್ಟ ಸಾಕಂದರೆ ಇಷ್ಟೇ ನೀವು ಇದಕ್ಕೆ ಕುಚ್ಚು ಕಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ಕೂಡ ಹಾಕ್ಕೋಬೋದು. ಸೊ ಬೇಕಂದರೆ ಫ್ರೆಂಡ್ಸ್, ಇವಾಗ ನಾವು ಫಸ್ಟ್ ಏನು ಪಿಂಕ್ ತೊಗೊಂಡಿದ್ದೀನಿ ಸ್ಯಾರಿ ಬಾಡಿ ಕಲರು, ಆ ಥರ ನೀವು ಸೆರಗ್ ಕಲರ್ ಅಂದರೆ ಪಲ್ಲು ಕಲರ್ ತೊಗೊಂಡು ಲಾಸ್ಟ್ ಸ್ಟೆಪ್ ಕೂಡ ಪಲ್ಲು ಕಲರ್ ಯೂಸ್ ಮಾಡ್ಬೋದು. ಇಲ್ಲ ಈ ಥರ ಕೂಡ ನೀವು ಸ್ಯಾರಿ ಬಾಡಿ ಕಲರ್ ಫಸ್ಟ್ ತೊಗೊಂಡು ಪಲ್ಲು ಕಲರ್ ಮಿಡಲಲ್ಲಿ ಕೂಡ ಹಾಕ್ಕೋಬೋದು. ನಿಮ್ಮ ಚಾಯ್ಸು, ಕಲರ್ ಕಾಂಬಿನೇಷನ್ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ಒಂದು ಮಾತು, ಕಸ್ಟಮರ್ ಯಾವ ರೀತಿ ಇಷ್ಟ ಬೀಳ್ತಾರೆ ಅವ್ರನ್ನ ಕೇಳಿಬಿಟ್ಟು. ಸೊ ನನ್ನ ಥಾಟಲ್ಲಿ ಗ್ರೀನ್ ಕಲರ್ ಲಾಸ್ಟಲ್ಲಿ ಬಂದಿದ್ರೆ ಇನ್ನೂ ಹೈಲೈಟಾಗಿ ಕಾಣಿಸ್ತಾಯಿತ್ತು, ಬಟ್ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಗ್ರೀನ್ ಯೂಸ್ ಮಾಡಬೇಡಿ ಅಂತ ಪರ್ಟಿಕ್ಯುಲರಾಗಿ ಹೇಳಿದರು, ಅದಕ್ಕೋಸ್ಕರ ನಾವು ಗ್ರೀನ್ ಯೂಸ್ ಮಾಡಿಲ್ಲ. ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಫ್ರೆಂಡ್ಸ್ ಹಿಂದಗಡೆ ನೀಟಾಗಿ ಕಂಪೇಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಟ್ರಿಮ್ ಮಾಡ್ಕೊಂಬಿಡಿ. ಸೊ ಇವಾಗ ನಾನು ಮತ್ತೆ ಲಾಕ್ ಮಾಡಿಕೊಂಡು 4 ಚೈನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಏನಿದೆ ಅಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಸೊ 4 ಚೈನ್ ಇರೋ ಕಡೆ 4 ಚೈನೇ ಮಾಡಿಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ ಫ್ರೆಂಡ್ಸ್. ಡೈರೆಕ್ಟಾಗಿ 4 ಚೈನ್ ಲಾಕ್ ಆಗಿದ ತಕ್ಷಣ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಈ ಥರ ಪ್ರತಿಯೊಂದು ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೊ 1 ಟೈಮ್ ದಾರ ಸುತ್ತಕೊಂಡು ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ, ಸೊ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕ್ತೀನಿ ನಾನು. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ 3 ದಾರ ಇರುತ್ತಲ್ಲ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸೆಕೆಂಡ್ ಹೋಲ್ ಗ್ಯಾಪ್ಗೆ. ಸೆಕೆಂಡ್ ಹೋಲ್ ಗ್ಯಾಪ್, 2ನೇ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾಯಿತು. 2 ಕಂಬಗಳು ಮಾಡಿದ ತಕ್ಷಣ 3 ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. 2 ಕಂಬ ಮಾಡಿ 3 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಈ 2 ಕಂಬ ಏನಿದೆ, ಈ 2 ಕಂಬದ ಕೆಳಗಡೆ ನೋಡಿ ಈ ಥರ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ಕೋತೀನಿ. ಪಿಕಾಟ್ ಮಾಡ್ಕೋತಾ ಇದ್ದೀನಿ. 2 ಕಂಬಕ್ಕೆ 2 ಡಬಲ್ ಕ್ರೋಶೆಗೆ 1 ಪಿಕಾಟ್ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಥರ್ಡ್ ಹೋಲ್ ಗ್ಯಾಪ್ಗೆ. ಒಂದು ಇಲ್ಲಿ ಮಿಸ್ ಮಾಡೋಂಗಿಲ್ಲ ಫ್ರೆಂಡ್ಸ್, 1 ಹೋಲ್ ಗ್ಯಾಪು ಹಾಗೆ ಬಿಡಬೇಡಿ. ಸೊ ಪ್ರತಿಯೊಂದು ಕಡೆನೂ ಒಂದೊಂದು ಕಂಬ ಡಬಲ್ ಕ್ರೋಶೆ ಬರುತ್ತೆ. ಸೊ 1 ಕಂಬ ಮಾಡ್ಕೋತೀನಿ, ಇನ್ನೂ 1 ಕಂಬ ಮಾಡ್ಕೋತೀನಿ. 4th ಹೋಲ್ ಗ್ಯಾಪಿಗೆ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಇಲ್ಲೂ ಒಂದು ಕೂಡ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಳ್ಳೋಣ. ಇವಾಗ 3 ಚೈನ್ ಹಾಕ್ಕೊಂಡು, ಸೊ 2 ಕಂಬ ಏನಿದೆ 2 ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಇವಾಗ 2 ಕಂಬಕ್ಕೆ 1 ಪಿಕಾಟ್ ಆಯಿತು. ಈ ರೀತಿ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೊಳ್ಳೋದು. ಸೊ ಇನ್ನೂ 1 ಕಂಬ ಹಾಕ್ತೀನಿ ಪಕ್ಕದಲ್ಲೇ. ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಈ ಥರ ಒಂದೊಂದು ಕಂಬ ಮಾಡ್ಕೋಬೇಕು. 2 ಕಂಬ ಆಗಿದ ತಕ್ಷಣ 3 ಚೈನ್ ಮಾಡಿಕೊಂಡು 2 ಕಂಬದ ಕೆಳಗಡೆ ನೋಡಿ 2 ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೋದು. ಈ ಥರ ಪಿಕಾಟ್ಸ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. 2 ಕಂಬಕ್ಕೆ 1 ಪಿಕಾಟು. ಸೊ ಈ ಥರ್ಡ್ ಸ್ಟೆಪ್ಪಲ್ಲಿ ತುಂಬ ಥರ ಟ್ರೈ ಮಾಡ್ಕೋಬೋದು. ಈ ಥರ ಮಾಡ್ಕೋಬೋದು, ಅಥವಾ ಸ್ಲ್ಯಾಂಟಿಂಗ್ ಆರ್ಚಸ್ ಮಾಡ್ಕೋಬೋದು, ಪಫ್ ಮಾಡ್ಕೋಬೋದು. ಈ ಥರ ತುಂಬ ಥರ ಟ್ರೈ ಮಾಡ್ಬೋದು ಟ್ರಿಪಲ್ ಆರ್ಚಿಗೆ. ಸೊ ಈ ಥರ 2 ಕಂಬ ಹಾಕ್ಕೊಂಡು ನಾನಿಲ್ಲಿ ಪಿಕಾಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಬೇಕಾದರೂ ಈ ಥರ ಟ್ರಿಪಲ್ ಆರ್ಚಿಗೆ ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ 2 ಕಂಬ ಮಾಡಿ 1 ಪಿಕಾಟ್ ಮಾಡಿಕೊಂಡು ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋತೀನಿ. ಸೊ ಹೀಗೆ ಮಾಡ್ಕೊಂಡು ಹೋಗೋ ಸೇಮ್ ಲೆಂತಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬಂದಿದೆ ಇವಾಗ ನಮಗೆ ಬ್ರಾಡಾಗೆ. ತುಂಬ ಬ್ರಾಡ್ನೆಸ್ ಕೊಡುತ್ತೆ ಇದು ನಿಮಗೆ. ಫೈನಲ್ ಲುಕ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಡೈರೆಕ್ಟಾಗಿ ಬಂದು ಸಿಂಗಲ್ ಕ್ರೋಶೆ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ನಾನು. ಅಲ್ಲಿ ಸಿಂಗಲ್ ಕ್ರೋಶೆ 3 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ಲ, ಸೊ ಅಲ್ಲಿಗೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 4 ಚೈನ್ ಇರೋ ಕಡೆ 4 ಚೈನ್ ಹಾಕ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 4 ಚೈನ್ ಇರೋ ಕಡೆ 4 ಚೈನ್, ಅದು ಕೂಡ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ,
ಸಿಂಗಲ್ ಕ್ರೋಶೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೆಕ್ಸ್ಟ್ ಆರ್ಚಿಗೆ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೊ ಫಸ್ಟ್ ಹೋಲ್ ಗ್ಯಾಪ್ ಏನಿದೆ, ಸೊ ತುಂಬ ಬ್ರಾಡ್ ಓವರ್ಲ್ಯಾಪ್ ಅನಿಸಿದ್ರೆ ಫ್ರೆಂಡ್ಸ್, ಪಿಕಾಟ್ಸ್ ಏನಾದರೂ ನಿಮ್ಗೆ ಓವರ್ಲ್ಯಾಪ್ ಅನಿಸಿದ್ರೆ ಈ ಸೈಡ್ ಫಸ್ಟು ಹೋಲ್ ಗ್ಯಾಪ್ ಬಿಟ್ಬಿಡ್ಬೋದು, ಸೆಕೆಂಡ್ ಹೋಲ್ ಗ್ಯಾಪ್ಗೆ ಕಂಬ ಸ್ಟಾರ್ಟ್ ಮಾಡ್ಬೋದು. ಎಂಡಿಂಗಲ್ಲಿ ಒಂದು ಹೋಲ್ ಗ್ಯಾಪ್ ಬಿಡ್ಬೋದು ಬೇಕಂದರೆ. ಒಂದು ಸೆಟ್ ನಿಮಗೆ ಕಡಿಮೆ ಆಗುತ್ತೆ, ಅಂದರೆ ಒಂದು ಪಿಕಾಟ್ ಕಡಿಮೆ ಆಗುತ್ತೆ. ಸೊ ಬ್ರಾಡ್ನೆಸ್ ತುಂಬ ಆಯಿತು, ದೊಡ್ಡದಾಯಿತು ಆರ್ಚ್ ಅಂದರೆ ಬೇಕಂದರೆ ಈ ಆಪ್ಷನ್ ಕೂಡ ಇದೆ. ಈ ಕಡೆ ಫಸ್ಟ್ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಎಂಡಿಂಗಲ್ಲಿ ಲಾಸ್ಟ್ ಹೋಲ್ ಗ್ಯಾಪ್ಗೆ ಸ್ಕಿಪ್ ಮಾಡಿ ಒಂದು ಪಿಕಾಟ್ ನಿಮಗೆ ಕಡಿಮೆ ಬೀಳುತ್ತೆ. ಸೊ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಈ ರೀತಿ ಪ್ರತಿಯೊಂದು ಹೋಲ್ ಗ್ಯಾಪ್ಗೆ ನಾನು ಒಂದೊಂದು ಕಂಬಗಳನ್ನ ಹಾಕ್ಕೊಂಡು 3 ಚೈನ್ ಮಾಡಿಬಿಟ್ಟು 3 ಚೈನ್ ಮಾಡಿ, ಸೊ 2 ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಈ ರೀತಿ ಕಂಬಗಳು ಅಂದರೆ ಪಿಕಾಟ್ಸ್ಗಳನ್ನ ಮಾಡ್ಕೊಂಡು ಹೋಗೋದು, ಕಂಬ ಮಾಡಿಬಿಟ್ಟು 3 ಚೈನ್ ಮಾಡಿಬಿಟ್ಟು. ಸೊ ನಮಗೆ ಈ ರೀತಿ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಬ್ರಾಡಾಗಿ ಬಂದಿದೆ ನೋಡಿ ಈ ಥರ. ಸೊ ಈ ಥರ ಬರುತ್ತೆ. ಸೊ ಟ್ರಿಪಲ್ ಆರ್ಚಸ್ಸು ಆ್ಯಕ್ಚುಲಿ ಬ್ರಾಡ್ನೆಸ್ ಕೊಡುತ್ತೆ ನಿಮಗೆ. ಸೊ ನೀವು ಲಾಸ್ಟ್ ಸ್ಟೆಪ್ ಬೇಕಂದರೆ ಸ್ಲ್ಯಾಂಟಿಂಗ್ ಆರ್ಚಸ್ಸು, ಪಫು ಆ ಥರ ಎಲ್ಲ ಟ್ರೈ ಮಾಡ್ಬೋದು. ನಾನು ಇಲ್ಲಿ ಪಿಕಾಟ್ಸ್ ಟ್ರೈ ಮಾಡಿದ್ದೀನಿ, ಅದು 2 ಕಂಬ ಹಾಕಿ ಪಿಕಾಟ್ಸ್ ಟ್ರೈ ಮಾಡಿದ್ದೀನಿ ನೋಡಿ. ಸೆಕೆಂಡ್ ಆರ್ಚಲ್ಲಿರೋ ಬೀಡ್ಸು ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಲಾಸ್ಟ್ ಸ್ಟೆಪ್ ಹಾಕಿದ ತಕ್ಷಣ ಬೀಡ್ಸು ಕೂಡ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಕುಚ್ಚು ಕಟ್ಟೋಣ ಫ್ರೆಂಡ್ಸ್. ಕುಚ್ಚು ಕಟ್ಬಿಟ್ಟು ನಾರ್ಮಲ್ ಪಲ್ಲು ಕಲರೇ ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ಸ್ ಲಾಸ್ಟ್ ಸ್ಟೆಪ್ ಯಾವ್ದು ಹಾಕಿರ್ತೀವೋ ಅದು ಆಪೋಸಿಟ್ ಕಲರ್, ಅಂದರೆ ಮಿಡಲ್ಲಿರೋ ಕಲರ್ಗೆ ಕುಚ್ಚು ಕಟ್ಟಿದ್ರೆ ಸರಿ ಹೋಗುತ್ತೆ. ಆ್ಯಕ್ಚುಲಿ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಇಲ್ಲಿ ವಿಡಿಯೋಗೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ 1000 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಲೈಕ್ ಕೊಡೋದನ್ನ ಮರಿಬೇಡಿ. ಸುಬ್ರು ನೋಡ್ತಾ ಇರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ ಇಷ್ಟು ಬ್ರಾಡ್ನೆಸ್ ಬರುತ್ತೆ. ಬೇಕಂದರೆ ಸೆಂಟ್ರಲ್ಲಿ ಒಂದು ಬೀಡ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಸೊ ಸ್ಟೋನ್ ಚೈನ್ ಕೂಡ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.